ನೋಡ್ರಿ, ನಾನು ಇವತ್ತು ಬೆಲ್ಲದ ಚಹಾ ಮಾಡಿ ತೋರಿಸ್ತಾ ಇದ್ದೀನಿ. ಈ ಚಳಿಗೆ ಈ ಬಿಸಿ ಬಿಸಿ ಬೆಲ್ಲದ ಚಹಾ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿತಾನೆ ಇರ್ತೀರಿ. ಸಕ್ಕರೆ ಚಹಾ ಬೇಡ ಅಂದಾಗ ಈ ಥರ ಬೆಲ್ಲದ ಚಹಾ ಮಾಡಿ ಕುಡಿತಾ ಇದ್ದರೆ ಆರೋಗ್ಯಕ್ಕೂ ಒಳ್ಳೆಯದು. ಬೆಲ್ಲ ಹೇಗೆ ಮಾಡೋದಂತ ನೋಡುವ. ಬೆಲ್ಲದ ಚಹಾ ಮಾಡಿದರೆ ಹಾಲು ಹಾಕಿದ್ದು ಒಡೆದೋಗುತ್ತೆ ಅನ್ನೋದು ಭಾಳ ಇರ್ತದೆ. ಹಾಗಾಗಿ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಮಾಡೋದಂತ. ತುಂಬ ಸರಳವಾಗಿ ಮಾಡ್ಕೊಬೋದು, ಒಡೆಯಂಗಿಲ್ಲ. ಒಂದೊಂದು ಬೆಲ್ಲದಿಂದ ಆಗ್ತಾ ಇರ್ತದೆ. ಅದು ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ ಸ್ವೀಟ್ ಇರ್ತವೆ, ಒಂದೊಂದು ಭಾಳ ಸಪ್ಪು ಇರ್ತವೆ. ಹಾಗಾಗಿ ಸೊಪ್ಪು ಸೌಳು ಇರ್ತಾವೆ ನೋಡಿ ಬೆಲ್ಲ, ಅದಕ್ಕೆ ಜಾಸ್ತಿ ಒಡೆದೋಗುತ್ತೆ. ಇಲ್ಲಿ 1 ಕಪ್ ನೀರು ಹಾಕಿದ್ದೀನಿ, 1-2 ಟೀ ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ, 1-1.5 ಟೀ ಸ್ಪೂನಷ್ಟು ಟೀ ಪುಡಿ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೆಲ್ಲ ಚಹಾ ಮಾಡ್ಕೊಳ್ತೀರಾ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳಿ. ಈಗ ಮಾಡೋದು ಹೇಗೆ ಅಂತ ಸ್ಟವ್ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಈಗ ನೋಡಿರಿ, ಚಹಾ ಪುಡಿ ಚೆನ್ನಾಗಿ ಹಾಕಿದ ಮೇಲೆ ಚೆನ್ನಾಗಿ 1-2 ನಿಮಿಷ ಕುದಿಸ್ಬೇಕು. ಇದನ್ನು ಬೆಲ್ಲ ಚಹಾ ಕುದಿಸಿ ಆದಮೇಲೆ ಹಾಲು ಮುಂಚೆನೇ ಸೈಡಿಗೆ ಬಿಸಿ ಮಾಡಿಟ್ಟಿರುವಂಥದ್ದು ಹಾಲು ಇರಬೇಕು. ಗ್ಯಾಸ್ ಆಫ್ ಮಾಡಿ ಹಾಲು ಹಾಕ್ಕೊಳ್ಬೇಕು. ಹಾಗಾಗಿ ಬೆಲ್ಲ ಚಹಾ ಒಡೆಯೋದಿಲ್ಲ. ನೀವು ಹಾಗೆ ಹಾಲು ಹಾಕಿ ಕುದಿಸ್ತಾ ಇದ್ದರೆ ಒಡೆದೋಗೋ ಚಾನ್ಸಸ್ ಇರ್ತದೆ. ಅದು ಸ್ವಲ್ಪ ಮುಂಚೆನೇ ಗ್ಯಾಸ್ ಆಫ್ ಮಾಡಿ ಹಾಲು ಹಾಕಿ ಹಾಗೆ ಮಿಕ್ಸ್ ಮಾಡಿ, ನೀವು ಬೇಕಂದರೆ ಒಂದು ಕುದಿ ಕುದಿಸ್ಕೋಬೋದು. ಜಾಸ್ತಿ ಕುದಿಸಿದ್ರೆ ಒಡೆದೋಗುತ್ತೆ. ಈಗ ನೋಡಿರಿ, ಚೆನ್ನಾಗಿ ಕುದ್ದಿದೆ. ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ಈ ಥರ ಚಮಚ ತೊಗೊಂಡ್ರೆ ಹಳದಿ ಸೈಡಿ ಇಲ್ಲ ಬೋಗಣಿನ ಹಿಂಗೆ ತಿಳಿದು ಸ್ವಲ್ಪ ಹಳದಿ ಸೈಡಿದ್ರೆ ಸ್ವಲ್ಪ ತಣ್ಣಗಾಗೋ ಚಾನ್ಸಸ್ ಇರ್ತದೆ. ಆವಾಗ ನೋಡಿ 1 ಕಪ್ನಷ್ಟು ನಾನು ಟೀ ಮಾಡಲಿಕ್ಕೆ ನೀರು ತೊಗೊಂಡಿದ್ದೆ, 1 ಕಪ್ನಷ್ಟು ಹಾಲು ಹಾಕ್ಕೊಳ್ತಾಯಿದ್ದೆ. ತುಂಬ ಚೆನ್ನಾಗಾಗುತ್ತೆ, ಒಡೆದೋಗೋದಿಲ್ಲ. ನಿಮ್ಮ ಮುಂದೆ ತೋರಿಸ್ತೀನಿ ನಾನೀಗ. ನೋಡಿ, ಸ್ವಲ್ಪನೂ ಒಡೆದೋಗೋದಿಲ್ಲ. ನೀವು ಬೇಕಂದ್ರೆ ಸ್ವಲ್ಪ ಈ ಲೋಟಕ್ಕೆ ಹಾಕಿ ಸ್ವಲ್ಪ ಮತ್ತೆ ಮಧ್ಯೆ ಹೀಗೆ ಉಲ್ಟಾ ಪಲ್ಟಾ ಮಾಡಿದರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂತು ಬೆಲ್ಲದ ಚಹಾ, ಚೂರು ಹೊಡೆಯಂಗಿಲ್ಲ. ನೀವು ಒಂದು ಸಲ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಬೆಲ್ಲದ ಚಹಾ ಮಾಡ್ಕೊಂಡು ಕುಡಿತಾನೆ ಇರ್ತೀರಿ. ಬೆಲ್ಲದ ಚಹಾ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿರಿ, ಈ ಕಡೆ ಸೈಡಿಗೆ ಲೋಟ ಕೂಡ ಇಟ್ಕೊಂಡಿದ್ದೀನಿ. ಬಿಸಿ ಬಿಸಿಯಾಗಿ ಕುಡಿತಾ ಇದ್ರೆ ನೋಡಿ, ಅದ್ರ ರುಚಿನೇ ಬೇರೆ ಇರ್ತದೆ. ಸಕ್ಕರೆ ಟೀ ಬಿಟ್ಟೇ ಬಿಡ್ತೀರಿ ನೀವು, ಯಾವಾಗಲೂ ಬೆಲ್ಲ ಟೀನೇ ಮಾಡಿ ಕುಡಿತಾ ಇರ್ತೀರಿ. ಅಷ್ಟು ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ಬೆಲ್ಲದ ಚಹಾ ಹೇಗೆ ಬಂದಿತ್ತು ಅಂತ.